ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಮಾನಸ, ENT ಹೆಡ್ ಆ್ಯಂಡ್ ನೆಕ್ ಸರ್ಜನ್, ರಾಷ್ಟ್ರೋತ್ತನ ಆಸ್ಪತ್ರೆ, RR ನಗರ. ಇವತ್ತು ನಾವು ಮಾತಾಡಬೇಕಾಗಿರೋ ಟಾಪಿಕ್, ಇಟ್ಸ್ ಅ ವೆರಿ ಕಾಮನ್ ಟಾಪಿಕ್, ಸ್ನೋರಿಂಗ್. ಸ್ನೋರಿಂಗಲ್ಲಿ ಎರಡು ಥರ ವಿಧ. ಒಂದು ಸಿಂಪಲ್ ಸ್ನೋರಿಂಗ್ ಅಂತ ಕರಿತೀವಿ, ಇನ್ನೊಂದು ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಸೊ ಎರಡೂ ಥರದ್ದು ಮಕ್ಕಳಲ್ಲೂ ಇರಬಹುದು, ಅಡಲ್ಟ್ಸಲ್ಲೂ ಇರ್ಬೋದು. ಸೊ ಮಕ್ಕಳಿಗೆ ಬಂದರೆ ಮೋಸ್ಟ್ ಕಾಮನ್ ರೀಸನ್ ಆಫ್ ಸ್ನೋರಿಂಗ್ ಇಸ್ ಅಡಿನಾಯ್ಡ್ ಆ್ಯಂಡ್ ಟಾನ್ಸಿಲ್ ಅಂತ ಕರಿತೀವಿ. ಅಡಿನಾಯ್ಡ್ ಅಂದರೆ ಏನು? ಶೀತದ ಗಡ್ಡೆ ಕನ್ನಡದಲ್ಲಿ. ಸೊ ಶೀತದ ಗಡ್ಡೆ ಮೂಗಿನ ಹಿಂದೆ, ಅಂದರೆ ಕಿರುನಾಲಿಗೆ ಮೇಲೆಗಡೆ, ಸಾಫ್ಟ್ ಪ್ಯಾಲೆಟ್ ಅಂತ ಕರಿತೀವಿ, ಅದ್ರ ಮೇಲೆಗಡೆ ಇರುತ್ತೆ. ಟಾನ್ಸಿಲ್ ಬಾಯಿ ಒಳಗಡೆ ಇರುತ್ತೆ. ಎಲ್ಲ ಮಕ್ಕಳು, ಹುಟ್ಟಿದ ಎಲ್ಲ ಮಕ್ಕಳಿಗೂ ಟಾನ್ಸಿಲ್ ಮತ್ತು ಅಡಿನಾಯ್ಡ್ ಇರುತ್ತೆ. ಬೆಳೀತಾ ಬೆಳೀತಾ ಮಕ್ಕಳಿಗೆ ಶ್ರಿಂಕ್ ಆಗೋಗುತ್ತೆ ಸೈಜು, ಯಾಕಂದರೆ ಅದು 3 ವರ್ಷದ ಮೇಲೆ ಅದ್ರ ಕೆಲಸ ಅಷ್ಟೊಂದಿರಲ್ಲ. ಸೊ ಇಟ್ ಯೂಶಲಿ ಶ್ರಿಂಕ್ಸ್ ಇನ್ ಸೈಜ್. ಸೊ ಫಾರ್ ಸಮ್ ಚಿಲ್ಡ್ರನ್, ಫಾರ್ ಸಮ್ ರೀಸನ್ ಅದು ಶ್ರಿಂಕ್ ಆಗೋದಿಲ್ಲ. ಸೊ ಆವಾಗೇನಾಗುತ್ತೆ, ಅದು ಮೂಗಿನ ಹಿಂದೆ ಗಾಳಿ ಹೋಗೋದಕ್ಕೆ ಕಷ್ಟ ಕೊಡುತ್ತೆ. ಸೊ ಆಗ ನಾರ್ಮಲಿ ಉಸಿರಾಡ್ತಿರ್ಬೇಕಾಗಿರೋ ಮಗು ಮೂಗಿನ ಹಿಂದೆ ಜಾಗ ಇಲ್ದಿರೋದ್ರಿಂದ ಸ್ನೋರ್ ಮಾಡೋಕ್ಕೆ ಶುರುವಾಗುತ್ತೆ, ಅಂದರೆ ಗೊರಕೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಮೂಗಿಂದ ಕೆಳಗಡೆ ಬರ್ತಿದ್ದಂಗೆ ಗಾಳಿ, ಅಲ್ಲಿ ಟಾನ್ಸಿಲ್ ಮತ್ತೆ ಗಾತ್ರ ದಪ್ಪ ಇರುತ್ತೆ. ಸೊ ಆವಾಗ ಮತ್ತೆ ಅಲ್ಲಿ ಗಾಳಿ ಹೋಗೋದಕ್ಕೆ ಅಡಚಣೆ ಆಗುತ್ತೆ. ಸೊ ಆ ಆಬ್ಸ್ಟ್ರಕ್ಷನ್ನಿಂದ ದಾಟ್ಕೊಂಡು ಮತ್ತೆ ಗಾಳಿ ಒಳಗಡೆ ಹೋಗಬೇಕಾಗತ್ತೆ. ಅಡಲ್ಟ್ಸಲ್ಲಾದರೆ ಏನಾಗುತ್ತೆ, ಮೂಗಿನ ತುದಿಯಿಂದ ಶುರು ಮಾಡಿದ್ರೆ ಮೂಗಿನ ಕಂಬ ಎರಡೂ ಭಾಗ, ಬಲಗಡೆ ಎಡಗಡೆ ಎರಡನ್ನ ಸೆಪ್ರೇಟ್ ಮಾಡುವಂಥದ್ದು ಒಂದು ಸೆಪ್ಟಮ್ ಅಂತ ಕರಿತೀವಿ ಮಧ್ಯದಲ್ಲಿ. ಆ ಸೆಪ್ಟಮ್ಮು ಕೆಲವರಿಗೆ ಸ್ವಲ್ಪ ಸೊಟ್ಟ ಇರುತ್ತೆ, ಡಿವಿಯೇಟೆಡ್ ಸೆಪ್ಟಮ್ ಅಂತ ಕರಿತೀವಿ ಅದನ್ನು. ಸೊ ಅದು ಸೊಟ್ಟ ಇರುವಾಗ ಒಂದು ಸೈಡು ಚೆನ್ನಾಗಿ ಉಸಿರಾಡ್ಬೋದು, ಇನ್ನೊಂದು ಸೈಡು ಬ್ಲಾಕೇಜ್ ಇರುತ್ತೆ ಪೇಷಂಟ್ಗೆ. ಸೊ ಅಲ್ಲಿಂದ ಶುರು ಗಾಳಿ ಹೋಗೋದಕ್ಕೆ ಅಡಚಣೆ. ಮೂಗಿನ ಹಿಂದೆ ಹೋಗ್ತಿದ್ದಂಗೆ ಅಲ್ಲಿ ಕೆಲವೊಂದು ಗಡ್ಡೆಗಳಿರ್ಬೋದು, ಇಲ್ಲೊಂದು ನಾರ್ಮಲ್ ಗಡ್ಡೆ, ಶೀತದ ಗಡ್ಡೆ ಹೇಳ್ದಂಗೆ ಅಡಿನಾಯ್ಡ್ಸ್ ದೊಡ್ಡವರಲ್ಲೂ ಇರೋ ಸಾಧ್ಯತೆ ಇರುತ್ತೆ ಒಂದೊಂದ್ಸರಿ. ಅಲ್ಲಿಂದ ಕೆಳಗೆ ಹೋಗ್ತಿದ್ದಂಗೆ ನಾಲಿಗೆಯ ಹಿಂದಿನ ಭಾಗ, ಅಂದರೆ ನಾಲಿಗೆ ಬುಡ ಅಂತ ಏನು ಕರಿತೀವಿ, ಬೇಸ್ ಆಫ್ ದ ಟಂಗ್, ದಟ್ ಕ್ಯಾನ್ ಬಿ ಬಲ್ಕಿ ಫಾರ್ ಸಮ್ ಪೀಪಲ್. ಸೊ ಬಲ್ಕಿ ಬೇಸ್ ಆಫ್ ದ ಟಂಗ್ ಇದ್ದಾಗಲೂ ಗಾಳಿ ಹೋಗೋದಕ್ಕೆ ಅಡಚಣೆ ಆಗುತ್ತೆ. ಇನ್ನೊಂದು ಸಾಫ್ಟ್ ಪ್ಯಾಲೆಟಲ್ಲಿ ಕಿರುನಾಲ್ಗೆ ಅಥವಾ ಯುವಿಲಾ ಅಂತ ಕರಿತೀವಿ, ಅದರಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೊ ಅದು ಹೊಡ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಬ್ಲಾಕ್ ಆದಾಗ ಗಾಳಿ ಹೋಗೋಕ್ಕೆ ಯಾವಾಗ ಜಾಗ ಇರೋದಿಲ್ಲ. ಸೊ ದ ಸ್ಪೇಸ್ ಇಸ್ ರೆಡ್ಯೂಸ್ಡ್ ದೇ. ಸ್ಪೇಸ್ ಕಮ್ಮಿ ಆದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಆ ಕಿರುನಾಲ್ಗೆ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಇದೆಲ್ಲದರಿಂದ ಸೇರಿ ಪೇಷಂಟ್ಗೆ ಗೊರಕೆ ಅನ್ನೋ ಶಬ್ದ ಶುರುವಾಗುತ್ತೆ. ಇನ್ನೂ ಕೆಳಗಡೆ ಹೋಗ್ತಾ ನಾವು ವಿಂಡ್ ಪೈಪ್, ಅಂದರೆ ಗಾಳಿ ಹೋಗೋ ಪೈಪ್ ಅಂತ ಕರಿತೀವಲ್ಲ, ಅಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ, ಅದು ಟೆನ್ಸೈಲ್ ಸ್ಟ್ರೆಂತ್ ಸರಿ ಇಲ್ಲದೆ ಇರೋವಾಗ, ಅಲ್ಲಿ ಏನಾದರೂ ಟ್ಯೂಮರ್ಸ್ ಇರೋವಾಗ, ಅಥವಾ ಕತ್ತಿನ ಭಾಗದಲ್ಲಿ ಏನಾದರೂ ಟ್ಯೂಮರ್ಸ್ ಇರೋವಾಗಲೂ ಪೇಷಂಟ್ಗೆ ಗೊರಕೆ ಸಮಸ್ಯೆ ಕಾಡಬಹುದು. ಓಕೆ, ಥ್ಯಾಂಕ್ ಯು.